ವಾಟ್ಸಪ್ ಗಾಯ್ಸ್ ಎಲ್ಲ ಹೇಗಿದ್ರಲ್ಲ ಸೂಪರ್ ಅಂದ್ಕೊಂಡಿದ್ದೀನಿ ಗಾಯ್ಸ್. ಇವಾಗ ನಾನು ವಿದ್ಯಾರ್ಥಿ ಭವನ್ಗೆ ಬಂದಿದ್ದೀನಿ. ಸೊ ನೋಡಿ ಇಲ್ಲಿ ಓಕೆ ಆ್ಯಕ್ಚುಲಿ ಜಾಸ್ತಿ ಜನ ಇಲ್ಲ. ಸೊ ನಾನು ಇವಾಗ ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ. ಲೆಟ್ಸ್ ಗೋ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಆ್ಯಕ್ಚುಲಿ. ಸೊ ಇವಾಗ ಹೋಗೋಣ ನೆಕ್ಸ್ಟ್ ಗೈಸ್. ಆ್ಯಕ್ಚುಲಿ ಇವಾಗ ಲೈನೆಲ್ಲ ಇತ್ತು ಒಳಗಡೆ. ಸೊ ಮುಂಚೆ ಜನ ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಬರಬೇಕಾದ್ರೆ ಲೈನೆಲ್ಲ ಇತ್ತು. ಸೊ ಇವಾಗ ಏನಂದರೆ ಇಲ್ಲಿ ಕುತ್ಕೊಂಡು ಸೊ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಬಟ್ ನಾನಿವಾಗ ಮಧ್ಯಾಹ್ನ ಬಂದಿರೋದು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಇವಾಗ ಅಲ್ಲೊಂದು ಮೆನು ನೋಡ್ಬೋದು ನೀವು. ಓಕೆ ನಾನು 2 ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ ಗೈಸ್. ಇವಾಗ ದೋಸೆ ಬಂದಿದೆ. ಸೊ ನಮ್ಮ ಅಣ್ಣನೂ ತಿಂತಿದ್ದಾನೆ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಫ್ಟರ್ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಇವಾಗ ಬಂದಿದ್ದೀನಿ ಆಗಲೇ ಹೇಳಿದಂತೆ. ಸೊ ಎಷ್ಟು ಟೇಸ್ಟ್ ಕ್ರಿಸ್ಪಿಯಾಗಿದೆ ಲೈಟಾಗಿ. ಸೇಮ್ ಟೇಸ್ಟ್ ಇದೆ. ಏನೋ ಸೇಮಾ? ಆ್ಯಕ್ಚುಲಿ ಸೇಮ್ ಟೇಸ್ಟ್ ಇದೆ ಬಟ್ ಏನು ಡಿಫ್ರೆನ್ಸ್ ಏನಿಲ್ಲ ಆಫ್ಟರ್ 7 years. ಗೈಸ್ ಇವಾಗ ಪೂರಿ ಬಂದಿದೆ. ಲೆಟ್ಸ್ ಈಟ್. 2 ಪೂರೀಸ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಸಾಗು ಆ್ಯಂಡ್ ಅದ್ರ ಜೊತೆಗೆ ಚಟ್ನಿ. ಓಕೆ ಮುಂಚೆ ತಿನ್ನುವಾಗ ಆ್ಯಕ್ಚುಲಿ ಯಾವುದೋ ಸ್ವೀಟ್ ಇದೆ. ಇದು ಸಾಗು ಸ್ವೀಟ್ ಇದೆ. ಸಾಗು ಸ್ವಲ್ಪ ಸ್ವೀಟ್ ಆಗಿದೆ. ಎಲ್ಲ ಆಗಿರ್ತಾರೆ. ಹೌದಾ? ಅದಕ್ಕೆ ಸ್ವೀಟ್ ಅದು. ಸೊ ಬಟ್ ನನಗೇನು ಅಷ್ಟೊಂದು ಮೈ ಒಪಿನಿಯನ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ಅದು ಸ್ವೀಟ್ ಆಗಿದೆ ಸ್ವಲ್ಪ. ಸೊ ಚಟ್ನಿ ಈಸ್ ಓಕೆ ಆ್ಯಂಡ್ ದೋಸೆ ಮಾತಾಡೋಂಗಿಲ್ಲ. ಲೆಟ್ಸ್ ಗೋ. ಗೈಸ್ ನೋಡಿ ಇದು ಮುಂಚೆ ಫೋಟೋ. ಆಗಿನ ಕಾಲದಲ್ಲಿ ವಿದ್ಯಾರ್ಥಿ ಭವನ್ ಇದ್ದಿದ್ದು ಇದೆ ನೋಡಿ ಫೋಟೋಸು. ಜನರು ಅಲ್ಲಿದೆ ನೋಡಿ ಗೈಸ್. ಆ್ಯಕ್ಚುಲಿ ಕಾಫಿ ಮಾತ್ರ ಮಸ್ತಾಗಿತ್ತು. ಕಾಫಿ ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಸಕ್ಕತ್ತಾಗಿತ್ತು ಕಾಫಿ. ಎಷ್ಟಕ್ಕಿಷ್ಟು 10 ಎಷ್ಟಕ್ಕಿಷ್ಟು 10 ಕಾಫಿ ದೋಸೆ ಸಕ್ಕತ್ತಾಗಿ. ದೋಸೆ 9 ಕೊಡ್ತೀನಿ ಬಿಕಾಸ್ ನನ್ನ ಒಪಿನಿಯನ್ ಅದು. ನೀನು? ದೋಸೆ ಸಕ್ಕತ್ತಾಗಿತ್ತು, 9 ಕೊಡ್ತೀನಿ. ಬಟ್ ಪೂರಿ ಸ್ವಲ್ಪ ಅಷ್ಟಕ್ಕಷ್ಟೇ. ಅಂದ್ರೆ ಸಾಗು ಎಲ್ಲ ಸ್ವೀಟ್ ಇತ್ತು ಬಟ್ ಇನ್ನು ಸ್ಪೈಸಿ ಇರೋ ಚೆನ್ನಾಗಿತ್ತು. ದೋಸೆ ಮಾತ್ರ ಅಲ್ಟಿಮೇಟ್. ಕಾಫಿನೂ ಸಕ್ಕತ್ತಾಗಿತ್ತು. ಪೂರಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಗಿತ್ತು. ಅಂದ್ರೆ ಸಾಗು ಸ್ವಲ್ಪ ಸ್ವೀಟ್ ಇತ್ತು ಬಟ್ ಅದೇ ಹಳೇದೇ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಆ ವಿಂಟೇಜ್ ಟೇಸ್ಟ್ ತೆಗಿಯಕ್ಕಾಗಲ್ಲ. ಬಟ್ ನಮ್ಗೆ ಇವಾಗ ಸ್ಪೈಸಿ ತಿಂದಿ ನಮ್ಗೆ ಸ್ವೀಟ್ ಅಡ್ಜಸ್ಟ್ ಆಗಲ್ಲ. ಸೊ ಅದಕ್ಕೆ ನಾವು ಸ್ಪೈಸಿನೇ ಬಯಸ್ತಾ ಇರ್ತೀವಿ. ಅವ್ರು ಅವಾಗಿಂದ ಆ ತರನೇ ತಿನ್ಕೊಂಡ್ ಬಂದಿರೋದ್ರಿಂದ ಅದೇ ತರ ಕ್ಯಾರಿ ಫಾರ್ವರ್ಡ್ ಆಗಿದೆ. ಸೊ ಅದನ್ನ ಚೇಂಜ್ ಮಾಡಕ್ ಹೋಗಲ್ಲ. ಬಟ್ ಚೆನ್ನಾಗಿದೆ. ಬಟ್ ಪೂರಿ ಮಾತ್ರ ನನ್ನ ಒಪಿನಿಯನ್. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಪೂರಿ ಬಿಕಾಸ್ ಅದು ಸಾಗು ಸ್ವಲ್ಪ ಲೈಟಾಗಿ ಸ್ವೀಟ್ ಆಗಿತ್ತು. ಸೊ ಅದಕ್ಕೆ ನನ್ನ ಒಪಿನಿಯನ್ ಇದು. ಬಟ್ ಇನ್ಫ್ಯಾಕ್ಟ್ ಬಟ್ ಆಂಬಿಯನ್ಸ್ ಒಳಗಡೆ ವಿಂಟೇಜ್ ವೈಬ್ ಕೊಡು, ಒಳ್ಳೆ ವೈಬ್. ನಾನಂತೂ ದೋಸೆ ಮಸ್ತ್ ಮಾತಾಡಂಗಿಲ್ಲ, ಕಾಫಿ ಮಸ್ತ್ ಮಾತಾಡಂಗಿಲ್ಲ. ಪೂರಿನೂ ಅಷ್ಟೇ, ಪೂರಿ ಮಸ್ತ್. ಬಟ್ ಸಾಗು ಇದೆಯಲ್ಲ, ಸಾಗು ಸ್ವಲ್ಪ ಅಷ್ಟಕ್ಕಷ್ಟೇ ಅಷ್ಟೇ. ಬಟ್ ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಒಂದು ವಿಂಟೇಜ್ ವೈಬ್, 90s ವೈಬ್ ಕರ್ಕೊಂಡು ಹೋಗಿ. ಬಟ್ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಫುಲ್ಲು ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಲೈನ್ ನಿಂತ್ಕೊಬೇಕು, ಅಲ್ಲಿ ಲೈನ್ ಆಗೆಲ್ಲ ನಿಂತ್ಕೊಂಡು ಸೊ ಅದಕ್ಕೆ ಫುಲ್ ಖಾಲಿ ಇತ್ತು. ಸೊ ಇಟ್ ಆಲ್ಸೋ ಡಿಪೆಂಡ್ಸ್. ಒಂದೊಂದು ಟೈಮ್ ಏನಾಗುತ್ತೆ, ಈವ್ನಿಂಗ್ ಆದ್ಮೇಲೆ ತುಂಬಾ ರಶ್ ಆಗುತ್ತೆ. ಒಂದೊಂದು ಟೈಮ್ ಆಚೆ ಎಲ್ಲ ಕಾಯ್ಕೊಂಡು ನಿಂತ್ಕೋಬೇಕು. ಸೊ ಮಧ್ಯಾಹ್ನ ಒಂದು 3 to 5 ಆ ಟೈಮಲ್ಲಿ ಬಂದ್ರೆ ಯೂಶಲಿ ಖಾಲಿ ಇರುತ್ತೆ. ಬಟ್ ಈಸಿಲಿ ಸೀಟ್ ಸಿಗುತ್ತೆ. 3 o'clock ಬಂದ್ರೆ ಈಸಿ. ಗೈಸ್ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ. ಆ್ಯಕ್ಚುಲಿ ಇದು ಎಕ್ಸ್ಪ್ಲೋರ್ ಮಾಡಿದ್ದು ನಾನು ಆ್ಯಂಡ್ ಯಾವಾಗ್ಲಿಂದನೋ ಬರ್ಬೇಕು ಅನ್ಕೊಂಡಿದ್ದೆ. ಸೊ ಇವಾಗ ಬಂದು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ನಿಮಗೆ ಎಲ್ಲೆಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಕಮೆಂಟ್ ಹಾಕಿ ತಿಳಿಸಿ. ನಾನು ಅಲ್ಲಿ ಹೋಗ್ತೀನಿ ಆದಷ್ಟು. ಆ್ಯಂಡ್ ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ಬಟ್ ಆ್ಯಂಡ್ ನೆಕ್ಸ್ಟ್ ಯಾರು ನಮ್ಮ ಅಣ್ಣನೂ ಬರ್ತಾನೆ ಆದಷ್ಟು ವಿಡಿಯೋ ವ್ಲಾಗ್ಸಲ್ಲಿ. ಸೊ ನೀವು ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ ನನಗೆ. ಆ್ಯಂಡ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.